ಹೋಗಿದ್ದಾಳೆ ಅಂತ ಯಾವ ಗೊತ್ತಾಯ್ತು? ಶನಿವಾರ ಗೊತ್ತಾಯ್ತು ಸರ್. ನನಗೆ ಶನಿವಾರ ನಮಗೆ ಏನು ಗೊತ್ತಾಗಿಲ್ಲ ಸರ್. ಅವನು ಜೀವಂತ ಇದೆ ಏನು ಗೊತ್ತಾಗಿಲ್ಲ. ನಾವು ಸೋಮವಾರ ಹೋಗಿ ಬೆಳಗ್ಗೆ ನಾವು ಹೋಗಿದ್ದು ಮನೆ ಹತ್ರ ಹೋಗಿ ಬಾಗಿಲು ತೆಗೆದಿಲ್ಲ. ಫೋನ್ ಮಾಡಿದ್ದು ಫೋನ್ ರಿಸೀವ್ ಮಾಡಿಲ್ಲ. ಅವ್ರ ರಿಲೇಷನ್ ಕಜಿನ್ ಬ್ರದರ್ ಇದೆ, ಅವ್ರಿಗೆ ಹೇಳಿದೆ ನಾನು ಬಂದಿದ್ದೀನಿ, ನನಗೆ ಬೀಗ ಕೊಡಿ ಅಂತ. ನಾವು ಓಪನ್ ಮಾಡಿ ನೋಡ್ತೀನಿ, ನಾನು ಕಳಿಸ್ತೀನಿ ಅಂತ ಅವ್ರ ಗಂಡನಿಗೆ ಕಳಿಸಿಲ್ಲ. ಬರ್ತಾನೆ ಅಂತ 1 ಗಂಟೆ ಆಯಿತು, ಬಂದಿಲ್ಲ ಅವನು. ನಾನು ನಮ್ಮ ಆಫೀಸ್ಗೆ ಹೋಗಿಬಿಟ್ಟೆ. ತಿರ್ಗಾ ನಮ್ಮ ಡಾಕ್ಟರ್ ಫೋನ್ ಮಾಡಿದರು, ಬರ್ತಾ ಇದ್ದಾರೆ, ನೀವು ಮನೆಗೆ ಹೋಗಿ ಅಂತ. ತಿರ್ಗಾ ಮನೆಗೆ ಹೋದೆ. ಮನೆಗೆ ಹೋದ್ರೂ ನನ್ನ ಡಾಕ್ಟರ್ಗೆ ಫೋನ್ ಮಾಡಿದೆ. ಅವನು ಇನ್ನೂ ಬಂದಿಲ್ಲ ಅಂದರೆ ಬರ್ತಾನೆ. ಲಾಸ್ಟಲ್ಲಿ ಏನು ಮಾಡಿದೆ, ನಮ್ಮ ಡಾಕ್ಟರು ನೀನು ಬಂದಿಲ್ಲ ಅಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಜೊತೆಯಲ್ಲಿ ಹೋಗಿ ಓಪನ್ ಮಾಡ್ತೀನಿ ಡೋರ್ ಅಂತ. ಆವಾಗ ಏನು ಮಾಡಿದ್ದಾನೆ, ಬಂದು ಅವನು ಪೊಲೀಸ್ಗೆ ಸರೆಂಡರ್ ಆಗಿ ಪೊಲೀಸ್ ಜೊತೆಯಲ್ಲಿ ಬಂದು ಬೀಗ ತೆಗ್ದಿರೋದು. ಆವಾಗ ನಾವು ಹೋಗುವಾಗ ಫಸ್ಟ್ ನಮ್ಮ ಡಾಕ್ಟರ್ ಬಂದು ನೋಡಿದ್ರು ಬಾಡಿ. ಆಮೇಲೆ ನಾನು ಹೋದಾಗ ನಮ್ಮ ಮಗಳು ಪೊಲೀಸ್ಗೆ ಕರ್ಕೊಂಡ್ಬಂದಿದ್ದೀರ ಅಂತ ನಾನು ಬಂದು ನೋಡಿದ್ರೆ ಇವ್ರು ಹೇಳಿದ್ರು ನಾನು ಕರ್ಕೊಂಡ್ಬಂದಿಲ್ಲ, ಅವನ್ನೇ ಕರ್ಕೊಂಡ್ಬಂದಿದ್ದೆ ಅಂತ. ಆಮೇಲೆ ನನಗೆ ಪೊಲೀಸರು ಬಾಡಿ ತೋರಿಸಿದ್ರು. ಆ ಥರ ಮಾಡೋಕ್ಕೆ 100% ಸಾಧ್ಯ ಇಲ್ಲ. ಇವರೆಲ್ಲ ಫ್ಯಾಮಿಲಿ ಮಾಡಿ ಪ್ಲಾನಿಂಗ್ ಮಾಡಿ ಬಾಡಿ ನೋಡಿದ್ರೆ ಹ್ಯಾಂಗಿಂಗ್ ಇತ್ತು. ಕೆಳಗಡೆ ವಿಂಡೋ, ಚಿಕ್ಕದು ವಿಂಡೋ ಇದೆ ವಾಶ್ರೂಮ್ದು, ಅಲ್ಲಿ ನೀವು ಇದು ಕಟ್ಟಿ ಹಿಂಗೆ ಮಾಡಿದ್ರು. ಕೆಳಗಡೆ ಕಾಲಿತ್ತು, ಹಿಂಗೆ ಆಗಿದ್ದು ಕೈ ಹಿಂಗೆ ಅಷ್ಟೇ ಸ್ವಲ್ಪ. ಇಲ್ಲ ಸುಸೈಡ್ ಅಲ್ಲ ಅನ್ನೋದು, ಅವನು ಮಾಡಿದ ಅಂತ ನನಗೆ ಡೌಟು. ಹೌದಾ, ಗಂಡ ಎಲ್ಲ ಮುಗಿಸ್ಬಿಟ್ಟು ಓಡೋಗಿಬಿಟ್ಟಿದ್ದಾನ ಶನಿವಾರ. ಏನು ವಿಚಾರಕ್ಕಂದರೆ ಅವ್ರಿಗೆ ದಿಲ್ಲಿಯಲ್ಲಿ ಹುಡುಗಿದ್ದು ಬೇರೆದು ರಿಜಿಸ್ಟ್ರೇಷನ್ ಇತ್ತು 3 ವರ್ಷ. ಮಕ್ಕಳು ಇದ್ದಾರೆ ಸರ್. ಮದುವೆ ಆದಮೇಲೆ 2 ವರ್ಷ ಮದುವೆ ಮಾಡಿದ್ಮೇಲೆ ನಮಗೇನು ಗೊತ್ತಿರಲಿಲ್ಲ. ಮದುವೆ ಮಾಡಿಬಿಟ್ಟು ನನ್ನ ಮಗಳಿಗೆ ದಿಲ್ಲಿಯಲ್ಲಿ ಇದು ಕೆಲಸ ಇತ್ತು ಅವನಿಗೆ. ನಾವು ಮದುವೆ ಮಾಡೋವಾಗ ಇಲ್ಲ 3 ತಿಂಗಳು ಇದೆ, ಬೆಂಗಳೂರಿಗೆ ಬರ್ತಾರೆ ಟ್ರಾನ್ಸ್ಫರ್ ಆಗಿ ಅಂದರು. ನಾವು 3 ತಿಂಗಳು ಅಲ್ಲವ ಆಯ್ತದ, ನಾವು ಮದುವೆ ಮಾಡಿಬಿಟ್ಟು ಆಮೇಲೆ 3 ತಿಂಗಳು ಆಗಿಲ್ಲ. ನಾನು ಕೇಳ್ತಾ ಇದ್ದೆ ಫೋನ್ ಮಾಡಿ, ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ. ಆದರೆ ಒಳ್ಳೆಯದು, ನಾವು ಹೋಗಿ ಮನೆ ನೋಡ್ಬೋದು, ರಿಲೇಷನ್ ಇದು ಮಾಡ್ಬೋದು, ಖುಷಿಯಿಂದ ಹೋಗ್ಬೋದು ಬರ್ಬೋದು ಅಂತ. ಆಮೇಲೆ ಫಸ್ಟ್ ಟೈಮ್ ಬಂದ ದಿಲ್ಲಿಯಿಂದ ಕಳಿಸ್ಬಿಟ್ಟು ಕರ್ಕೊಂಡು ಹೋಗಿಲ್ಲ. ಸೆಕೆಂಡ್ ಬಂದಾಗ ನಾನು ಹೇಳಿದೆ, ನಿನ್ನ ಕೆಲಸ ಮಾಡಿಲ್ಲ ಪರವಾಗಿಲ್ಲ, ನಿನ್ನ ಗಂಡ ಜೊತೆಯಲ್ಲಿ ಇರು ಅಂತ ಹೋಗಿ ಜೊತೆಯಲ್ಲಿ ಇದ್ದಿದ್ದು. ಅಲ್ಲಿನೂ ಅವನು ಟ್ರೀಟ್ಮೆಂಟ್ ಕೊಡ್ತಾಯಿದ್ದ, ನಮ್ಗೆ ಗೊತ್ತಿಲ್ಲ. ಆವಾಗ 3-4 ತಿಂಗಳು ಆದಮೇಲೆ ಹಿಡಿದು ಅಲ್ಲಿ ಹೋದಾಗ ನಮ್ಮ ಹುಡುಗಿ ಲ್ಯಾಪ್ಟಾಪ್ ಕೆಲಸ ಮಾಡ್ತಾಯಿದ್ದೆ, ವರ್ಕ್ ಹೋಮ್. ಆವಾಗ ಅವನು ಲ್ಯಾಪ್ಟಾಪಲ್ಲಿ ಮಾಡುವಾಗ ಕೆಲಸ ಮಾಡುವಾಗ ಅದು ಹುಡುಗಿದು ಅವ್ರಿಗೆ ಲ್ಯಾಪ್ಟಾಪಲ್ಲಿ ಸಿಕ್ತು ನಮ್ಮ ಹುಡುಗಿಗೆ. ಅವರು ಮೈಂಡಿಂದ ತೆಗ್ದು ಅವ್ರಿಗೆ ಮೊಬೈಲ್ಗೆ ಹಾಕ್ಕೊಂಡು ನಮಗೆ ಹೇಳಿಲ್ಲ, ಇವ್ರಿಗೆ ಹೇಳಿಲ್ಲ. 3-4 ತಿಂಗಳು ಆದಮೇಲೆ ನಮಗೆ ಡಾಕ್ಟರ್ಗೆ ಹೇಳಿದ್ರು, ಈ ಥರ ಮಾಡ್ತಾ ಇದ್ದಾರೆ ಅವರು. ದಿಲ್ಲಿಗೆ ಹೋಗಿ ನನಗೆ ಗೊತ್ತಾಯಿತು. ಆವಾಗ ಅಲ್ಲಿನೂ ಟ್ರೀಟ್ ಮಾಡ್ದ ನನಗೆ. ಇಲ್ಲ ಅವ್ರು ನಮ್ಮ ಹುಡುಗಿ ಹೇಳಿದ್ರು ತಪ್ಪು ಮಾಡಿದ್ರು, ನಾನು ಕ್ಷಮೆ ಕೇಳ್ತಿದ್ದೀನಿ. ಅವರು ನಮ್ಮ ಡಾಕ್ಟರ್ ಏನೇನು ಮಾಡಿದ್ರು, ಕ್ಷಮೆ ಕೇಳಿದ್ರು, ನಾನು ಇದು ಕ್ಷಮೆ ಮಾಡಿಬಿಟ್ಟು ಆವಾಗ ನಾನು ನಮ್ಮ ತಂಗಿ ಡಾಕ್ಟರ್ ಹೇಳಿದ್ರು, ಇವಾಗ ಮಾಡಿಬಿಟ್ಟಿದ್ದಾನೆ, ಒಂದು ಸತಿ ವಾರ್ನಿಂಗ್ ಕೊಡೋಣ ಅಂತ ನಮ್ಮ ಡಾಕ್ಟರ್ ಹೇಳಿದ್ರು. ವಾರ್ನಿಂಗ್ ಕೊಟ್ಟರು 2 ಸತಿ. ಅವರು ಏನೇನು ಮಾಡಿದ್ರು, ನಮ್ಮ ಮುಂದೆ ಎಲ್ಲ ಏನೇನು ಹೇಳ್ತಾನೆ, ಆಯಿತು ನಾನು ಮಾಡಲ್ಲ ಈಗ ಹೋಗ ಸದ್ಯಕ್ಕೆ. ತಿರ್ಗಾ ಅವನು ರಿಲೇಷನ್ ಮಾಡ್ತಾಯಿದ್ದು, ಕಂಟಿನ್ಯೂ ಮಾಡ್ತಾಯಿದ್ದ. ಆ ಪ್ರಕಾರ ಕೇಳಿದಾಗ ಜಗಳ ಮಾಡ್ತಾಯಿದ್ದ ಅವನು. ಈ ಥರ ಲಾಸ್ಟಲ್ಲಿ ಮೂಮೆಂಟಲ್ಲೇ ಈ ಥರ ಮಾಡಿಬಿಟ್ಟ ಅವನು. ಇವ್ರ ಹತ್ರ ಲಾಸ್ಟ್ ಟೈಮ್ ಇವರು ನಮ್ಮ ಡಾಕ್ಟರ್ ಹತ್ರ ನಮ್ಮ ಜೊತೆ ಮಾತಾಡಿ ಲಾಸ್ಟ್ ಟೈಮ್ ಕೊನೆಯದಾಗಿದ್ದು. ನಾನು ಆಫೀಸ್ನಲ್ಲಿ ಇದ್ದಾಗ ನಮ್ಮ ಮಳೆಯ ನಮ್ಮ ಹೌದು ಅವ್ರು ಗೊತ್ತು, ಅವ್ರು ಮಾತಾಡಿದ್ರಲ್ವಾ. ನನ್ನ ಮೈದಾ ಫೋನ್ ಬರ್ತಾ ಇದೆ, ನಾನು ಆಮೇಲೆ ಮಾಡ್ತೀನಿ ಅಂತ ಅಷ್ಟೇ ಲಾಸ್ಟ್ ಫೋನ್ ಅವ್ರದ್ದು. ಲಾಸ್ಟ್ ಫೋನ್ ಅದೇ ಸರ್. ಅವರು ಸರೆಂಡರ್ ಮಾಡಿಬಿಟ್ಟಿದ್ದಾನೆ ಫಸ್ಟೇ. ಎಲ್ಲ ಕೆಲಸ ಆದಮೇಲೆ ಪೊಲೀಸ್ ಜೊತೆಲಿ ಬಂದು ಸರೆಂಡರ್ ಆಗಿಬಿಟ್ಟಿದ್ದಾರೆ. ನಮ್ಗೆ ಗೊತ್ತಿಲ್ಲ ಅವನು. ನಾವು ಹೋಗೋ ಬಾಡಿ ನೋಡಿದ್ದು ನಾವು ಅಷ್ಟೇ.
ಮನೆಗೆ ಬೀಗ ಬೇರೆ ನೆಕ್ಸ್ಟ್ ಏನಂತ ಹೇಳಿ ಸರ್ ಈಗ ಯಾ ನಿಮ್ಮ ಮಗಳನ್ನ ಈ ತರ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಹಾಂ ಮರ್ಡರ್ ಅಂತಾನು ಕೂಡ ಹೇಳ್ತಾ ಇದ್ದೀರಾ. ಮರ್ಡರೇ ಮಾಡಿರೋದೇ ನಾವು ಅವನಿಗೆ ಕೆಲಸ ಮೊದಲಿಗಿಂತ ಮಾಡ್ತಾ ಇದ್ದೀರಲ್ಲ, ಮರ್ಡರೇ ಮಾಡಿರ್ಬೋದು ಅವರು. ನಮಗೆ ನ್ಯಾಯ ಬೇಕು. ಮರ್ಡರ್ ಮಾಡಿದ್ದಾರೆ, ಸುಸೈಡ್ ಮಾಡಿದ್ದಾರೆ, ಅವರು ಟಾರ್ಚರ್ ಮಾಡಿದಾಗ ಅವರು ಮಾಡ್ಕೊಂಡಿದ್ದು ಟಾರ್ಚರ್ ಮಾಡಿದಾಗ ಮಾಡ್ಕೊಂಡಿರ್ಬೋದು ನಾನು ಹೇಳ್ತಾ ಇರೋದು. ಬಟ್ ನ್ಯಾಯ ಬೇಕು ನಮಗೆ. ಬೇರೆ ಹುಡುಗಿ ಥರ ಈ ಥರ ಮಾಡಬಾರ್ದು ಅವನು. ಅವರು 14 ಲಕ್ಷ ಕರೆದಿತ್ತು. ನನ್ನ ಮಗಳು ಹೇಳಿದ್ರು ನಾನು ತಿರ್ಸ್ತೀನಿ, ನೀನು ನನ್ನ ಹತ್ರ ರಿಲೇಷನ್ ಚೆನ್ನಾಗಿ ಇಟ್ಕೋ, ನಾನು ಖುಷಿಯಿಂದ ನೋಡ್ಕೊತೀನಿ, ನಿನಗೆ ಸಾಕು. 14 ಲಕ್ಷ ಹುಡುಗನಿಗೆ ಎಲ್ಲ. ಹಾಂ ತೀರಿಸಿಲ್ಲ, ಇವನು ಮಾಡಿಬಿಟ್ಟೆ ಗೊತ್ತಿಲ್ವಲ್ಲ. ಇವಾಗ ಗೊತ್ತಾದ ಮೇಲೆ ಏನು ಹೇಳಿದ್ರು, ನಾನು ಕೆಲಸ ಮಾಡ್ತೀನಿ ಅಂತ. 25,000 ರೂಪಾಯಿ ಕೆಲಸ ಮಾಡ್ತಿದ್ರು ಫಸ್ಟ್. ಈ 14 ಲಕ್ಷ ಸಾಲ ಇದೆ ಅಂತ ಅವರು ಏನು ಮಾಡಿದ್ರು, ನನಗೆ ಸಾಲ ಅಲ್ಲ ದುಡ್ಡು. 2 ವರ್ಷದಿಂದ 1 ರೂಪಾಯಿನೂ ಕೊಟ್ಟಿಲ್ಲ ಅವನು, 1 ಬಟ್ಟೆನೂ ಕೊಡಿಸಿಲ್ಲ 2 ವರ್ಷದಿಂದ. ಅದು 80,000 ಏನು ಮಾಡ್ತಾ ಇದ್ದ ಇನ್ನು? 2 ಸಾಲ ತೀರಿಸ್ಬೇಕು. ಅದೇ 80,000 ಸಾಲ ಮಾಡ್ತಾ ಇದ್ದೆಲ್ಲ, ಸಾಲ ಇದೆಯಲ್ಲ ತೀರಿಸ್ತಾ ಸಂಬಳ ಅದು ಗೊತ್ತಿಲ್ಲ ಸರ್. ಅದು ಅವರು ಹೆಂಡತಿ ಕೇಳಿದಾಗ ಜಗಳ. ಈ 80,000 ಅಂದರೆ 2 ವರ್ಷಕ್ಕೆ ಎಷ್ಟು ಸಾಲ ತೀರೋಗುತ್ತೆ? 5 ಲಕ್ಷ ತೀರೋಗ್ಬೋದು 80 ಅಂದರೆ. ಸರ್ ಎಣ್ಣೆತ್ತವ್ರು ನೀವು, ಹಾಂ ಇವತ್ತು ನಿಮ್ಮ ಮಗಳು ಇಲ್ಲ, ಹಾಂ ನೀವು ನೋಡಿದ್ರೆ ಗಂಡ ಈ ತರ ಮಾಡಿದಾನೆ ಅಂತ ಹೇಳ್ತೀರಾ, ಹಾಂ ಏನ್ ಹೇಳ್ತೀರಾ ಸರ್? ಕೊನೆದಾಗ ಈ ತರ ಆಗಿದೆ, ಹಾಂ ಏನಂತ ಕೇಳಿ ಅವ್ರಿಗೆ ಶಿಕ್ಷೆ ಆಗಬೇಕು, ಇಲ್ಲ ನ್ಯಾಯ ಬೇಕು. ಮತ್ತೆ ಏನಂದ್ರೆ ನೀನು ಆಗಬೇಕು, ಇಲ್ಲ ಅಂದರೆ ಜೀವನ ಶಿಕ್ಷೆ ಆಗಬೇಕು ಅವ್ರಿಗೆ. ನಮಗೆ ಅದು ನ್ಯಾಯ ಬೇಕು, ಬೇರೆ ಏನು ಬೇಡ, ನಮಗೆ ನ್ಯಾಯ ಬೇಕು. ಬೇರೆ ಹುಡುಗಿಗೆ ಆಗಬಾರ್ದು, ಬೇರೆ ಯಾರನ್ನು ಮಾಡಬಾರ್ದು. ಅವರು ಹುಡುಗಿಗೆ ಲೈಫಲ್ಲಿ ಮಾಡಬಾರ್ದು. ಜಮೀರ್ ಬುರ್ಹಾನ್